ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾದಿದೆ ರಾಜ್ಯದ ಜನತೆಗೆ ಶಾಕ್. ಪ್ರತಿನಿತ್ಯ 2 ಗಂಟೆ ವಿದ್ಯುತ್ ಲೋಡ್ ಶೆಡ್ಡಿಂಗ್. ವಿದ್ಯುತ್ ಉತ್ಪಾದನೆ ಕಡಿಮೆಯಾಗಿರುವುದೇ ವಿದ್ಯುತ್ ಕಡಿತಕ್ಕೆ ಕಾರಣ. ಇಂಧನ ಸಚಿವ ಡಿಕೆಶಿ ಸ್ಪಷ್ಟನೆ. ಬಿಐಎಎಲ್ ರಸ್ತೆ ಟೋಲ್ ದರ ಏಕಾಏಕಿ 3 ಪಟ್ಟು ಏರಿಕೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಕೂಡಲೇ ಚರ್ಚಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿಗೆ ಮುಖ್ಯಮಂತ್ರಿಗಳ ಸೂಚನೆ. ಬಿಎಂಟಿಸಿ ಬಸ್ ದರ ಏರಿಕೆ. ಬೀದಿಗಿಳಿದ ಬಿಜೆಪಿ ನಾಯಕರು. ವರ್ಷದಲ್ಲಿ 3 ಬಾರಿ ಬಸ್ ದರ ಏರಿಸಿದ್ದೇ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತೀವ್ರ ವಾಗ್ದಾಳಿ. ಸುದ್ದಿಗಳ ವಿವರ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿದಿರುವುದರಿಂದ ಪ್ರತಿದಿನ ನಗರ ಪ್ರದೇಶಗಳಲ್ಲಿ 2 ಗಂಟೆಗಳ ಕಾಲ ವಿದ್ಯುತ್ ಕಡಿತಗೊಳಿಸಲಾಗುವುದು ಎಂದು ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದ ಈಗಿನ ವಿದ್ಯುತ್ ಉತ್ಪಾದನಾ ಪರಿಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು ವಿದ್ಯುತ್ ಲೋಡ್ ಶೆಡ್ಡಿಂಗ್ ಜಾರಿ ಮಾಡಲಾಗುವುದು. ವಿದ್ಯುತ್ ಕಡಿತ ಅನಿವಾರ್ಯ ಎಂದು ಡಿಕೆಶಿ ಹೇಳಿದ್ದಾರೆ. ರಾಯಚೂರು ಥರ್ಮಲ್ ವಿದ್ಯುತ್ ಘಟಕ ಹಾಗೂ ಉಡುಪಿಯಲ್ಲಿ ಒಂದೊಂದು ವಿದ್ಯುತ್ ಉತ್ಪಾದನಾ ಘಟಕಗಳು ಸ್ಥಗಿತಗೊಂಡಿವೆ. ಜೊತೆಗೆ ಸಕ್ಕರೆ ಕಾರ್ಖಾನೆಗಳಿಂದ ಖರೀದಿಸಲಾಗುತ್ತಿದ್ದ 650 ಮೆಗಾವ್ಯಾಟ್ ವಿದ್ಯುತ್ ಕೂಡ ಲಭ್ಯವಿಲ್ಲದ ಕಾರಣ ಸುಮಾರು 1,000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಕಡಿಮೆಯಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ಕಳೆದ ವಾರ 8,072 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು, ಈ ವಾರ 7,072 ಮೆಗಾವ್ಯಾಟ್ ಕಡಿಮೆಯಾಗಿದೆ. ಹೀಗಾಗಿ ನಗರ ಪ್ರದೇಶಗಳಲ್ಲಿ 2 ಗಂಟೆಗಳ ಕಾಲ ವಿದ್ಯುತ್ ಕಡಿತಗೊಳಿಸಲು ತೀರ್ಮಾನಿಸಲಾಗಿದೆ. ವಿದ್ಯುತ್ ಕಡಿತವನ್ನು ಕೆಲ ಭಾಗಗಳಲ್ಲಿ ಮಾತ್ರ ಮಾಡಲಾಗುವುದು. ಅದರಲ್ಲೂ ನಗರದ ಉತ್ತರ ಭಾಗದಲ್ಲಿ ವಿದ್ಯುತ್ ಕಡಿತವಾಗಲಿದ್ದು, ಯಾವಾಗ ವಿದ್ಯುತ್ ಕಡಿತ, ಎಷ್ಟು ಗಂಟೆ ಎಲ್ಲವನ್ನೂ ಆಯಾ ಎಸ್ಕಾಂಗಳು ತೀರ್ಮಾನಿಸಲಿವೆ ಎಂದು ಡಿಕೆಶಿ ತಿಳಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ ಕನಿಷ್ಠ 22 ಗಂಟೆ ವಿದ್ಯುತ್ ನೀಡುವಂತೆ ಎಸ್ಕಾಂಗಳಿಗೆ ಸೂಚಿಸಿರುವುದಾಗಿ ಡಿಕೆಶಿ ತಿಳಿಸಿದರು. ರಾಜ್ಯದಲ್ಲಿ ಪ್ರತಿದಿನದ ವಿದ್ಯುತ್ ಬೇಡಿಕೆ 188 ದಶಲಕ್ಷ ಯೂನಿಟ್ಗಳಿಂದ 165 ದಶಲಕ್ಷ ಯೂನಿಟ್ಗೆ ಕಡಿಮೆಯಾಗಿದೆ. ಈಗ ಪ್ರತಿದಿನ 165 ದಶಲಕ್ಷ ಯೂನಿಟ್ಗೆ ವಿದ್ಯುತ್ಗೆ ಬೇಡಿಕೆ ಇದೆ ಎಂದರು. ಖಾಸಗಿಯಾಗಿ ವಿದ್ಯುತ್ ಉತ್ಪಾದಿಸುವ ಕಂಪನಿಗಳು ಬೇರೆ ರಾಜ್ಯಗಳಿಗೆ ವಿದ್ಯುತ್ ದೊರೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ರಾಜ್ಯದ ಹಿತ ಕಡೆಗಣಿಸಿ ಲಾಭದ ದೃಷ್ಟಿಯಿಂದ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುವ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಡಿಕೆಶಿ ತಿಳಿಸಿದರು. ಎಲ್ಲೆಲ್ಲಿ ಯಾವ ರೀತಿ ಇರ್ತದೆ ಅನ್ನೋದನ್ನ ನಮ್ಮ ಲೋಕಲ್ ಎಸ್ಕಾಮ್ಸ್ ಅವರೆಲ್ಲ ಅದನ್ನು ಸಂಪೂರ್ಣವಾಗಿ ಮುಂಜಾಗ್ರತವಾಗಿ ಜನರಿಗೆ ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಈ ಮಧ್ಯದಲ್ಲಿ ಸಿಟಿ ನಾವು ಕೆಲವು ಕಡೆ ಮಾತ್ರ ಈ ನಾರ್ದರ್ನ್ ಪೋರ್ಷನ್ ಅಲ್ಲಿ ಈ ಯಲಹಂಕ ಈ ಕಡೆ ಕಾಕ್ಸೋ ಈ ಕಡೆ ಲೋಡ್ ಜಾಸ್ತಿ ಇರೋದ್ರಿಂದ ವಿಧಿ ಇಲ್ಲದೆ ನಾವು ವಿದ್ಯುತ್ ಶಕ್ತಿ ಇದ್ರೂ ಕೂಡ ಕೆಲವು ಭಾಗಕ್ಕೆ ನಾವು ವಿಧಿ ಇಲ್ಲದೆ ಅಲ್ಲಿ ನಾವು ಶಟ್ ಡೌನ್ ಮಾಡಬೇಕಾದಂತಹ ಪರಿಸ್ಥಿತಿ. ಯಾಕೆಂದ್ರೆ ಜಾಸ್ತಿ ಒಂದೇ ಕಡೆ ಟ್ರಾನ್ಸ್ಫಾರ್ಮರ್ಗಳ ಸ್ಟ್ರೆಂತ್ ಕೆಪಾಸಿಟಿ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಬೆಂಗಳೂರು ಸಿಟಿ ಕೂಡ ಈಗಾಗಲೇ ಆಗ್ತಾ ಇದೆ. ನಾವು ಕೆಲವು ಕಡೆ ಮುಂದಕ್ಕೂ ಕೂಡ ಸಂಪೂರ್ಣವಾಗಿ ಎಲ್ಲೆಲ್ಲಿ ಆ ರೀತಿ ತೊಂದರೆಗಳಾಗ್ತದೆ ಅದನ್ನ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ತದೆ. ಯಾಕೆಂದ್ರೆ ಒಂದೇ ಸತಿ ನಾವೇನಾದ್ರು ಲೋಡ್ನ ಜಾಸ್ತಿ ಕೊಟ್ಟರೆ ಬಹಳ ತೊಂದರೆ ಆಗುವಂತಹ ಸಂದರ್ಭ ಇದೆ. ಅದಕ್ಕೋಸ್ಕರ ಮುಂಜಾಗ್ರತೆಯಾಗಿ ಕೆಲವು ಕಡೆ ವಿಧಿ ಇಲ್ಲದೆ 1 ಅವರ್ 2 ಅವರ್ ಶಟ್ ಡೌನ್ ಮಾಡಬೇಕಾಗ್ತದೆ. ಮಿನಿಮಮ್ 22 ಗಂಟೆ ಸಿಟಿಲಿ ಮೇಂಟೈನ್ ಮಾಡಲಿಕ್ಕೆ ನಾವು ಎಲ್ಲಾ ತರದ ಸೂಚನೆಯನ್ನ ಕೊಟ್ಟಿದ್ದೇವೆ. ರೈತರು ಬೇಡಿಕೆ ಕೂಡ ಕಡಿಮೆ ಆಗಿದೆ. ಅದರಿಂದ ಸ್ವಲ್ಪ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. 650 ಮೆಗಾವ್ಯಾಟು ಈ ಸೆಕ್ಷನ್ 11 ಇಂದ ಬರ್ತಿದ್ದು ಮತ್ತು ನಮ್ಮ ಪ್ರೊಡಕ್ಷನ್ ವ್ಯತ್ಯಾಸ ಆಗಿ ಸುಮಾರು 1000 ಮೆಗಾವ್ಯಾಟ್ ಅಷ್ಟು ಲಾಸ್ ಆಗ್ತದೆ. ಇವೆರಡರಿಂದ ಸ್ವಲ್ಪ ದಿನದ ಕಾಲ ನಮ್ಮ ಗ್ರಾಹಕರು ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಮುಂಜಾಗ್ರತವಾಗಿ ನಾವು ಜನರಿಗೆ ತಿಳಿಸಲೇಬೇಕಾಗ್ತದೆ ಈ ವಾಸ್ತವಾಂಶವನ್ನು. ಈ ಮಧ್ಯೆ ಹಿಂದೆ ಸರ್ಕಾರ
ಸರ್ಕಾರದ ಸಂದರ್ಭದಲ್ಲಿ ಒಟ್ಟು ನಮ್ಮ ಕೆಳಗಿನಿಂದ ವಿಂಡಿಗೆ ಹೈಡ್ರೋಗೆ ಕಾನೂನು ಪ್ರಯೋಗ ಮಾಡಬಹುದು. ಯಾಕೆಂದ್ರೆ ನಮ್ಮ ರಾಜ್ಯದ ವಿದ್ಯುತ್ ಶಕ್ತಿಯ ಸಮಸ್ಯೆ ವಿಚಾರದಲ್ಲಿ ವ್ಯಾಪಾರ ಮುಂದಕ್ಕೆ ಇಟ್ಕೊಂಡು ಅವರು, ಯಾಕೆಂದ್ರೆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೇವೆ ನಾವು. ಆದರೆ ನಮಗೆ 500 ಮೆಗಾವಾಟ್ ಒಂದೇ ಸತಿ ನಿಲ್ಲಿಸೋದು ಅಂತಂದ್ರೆ ಬಹಳ ದೊಡ್ಡ ಶಾಕ್ ಆಗ್ತದೆ. ಅವರು ಪ್ರೈಸ್ ಬಗ್ಗೆ ಈಗ ₹4.50 ಅಂತ ಕೋರ್ಟ್ ಹೇಳಿದೆ. ನಾವು 3.5 ಅಂತ ಇದು ಮಾಡಿದ್ರೆ ಸೊ ಒಂದು ಡಿಸ್ಪ್ಯೂಟ್ ಇದೆ. ಸೊ ನಮಗೂ ಕೆಲವು ಅನೇಕ ನಮ್ದೆಲ್ಲ ಕೆಲವು ನಾವೇನು ಮಂಡಿಸಿದೋ ಅದನ್ನ ಸೆಂಟ್ರಲ್ ಅಥಾರಿಟಿಗಳು ಅದನ್ನ ಗಮನಿಸಿಲ್ಲ ಅಂತೇಳಿ ನಾವು ಅಪೀಲ್ ಹೋಗಿದ್ದೇವೆ. ಯಾಕಂದ್ರೆ 1,500-1,400 ಕೋಟಿ ರೂಪಾಯಿ ಕಟ್ಟಬೇಕಾದಂತ ಅನಿವಾರ್ಯ ಇದೆ. ಸೊ ಅದಕ್ಕೆ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿ, UPS ಒಂದು ಕಲ್ಲಿದ್ದು ನೀವು ಕೊಡಿಸಿದಿರಿ, ಆದರೆ ಅವರು ಕೇರಳ ಸಪ್ಲೈ ಮಾಡ್ತಾ ಇದ್ದಾರೆ. ನೀವು ಯಾವಾಗ ಬೇಕು ಅಂತ ಸ್ಟಾಪ್ ಮಾಡಿದ್ದಾರೆ. ಯೂನಿಟ್ ಇದ್ದು 165 ಮಿಲಿಯನ್ ಯೂನಿಟ್ ಬಂದಿದೆ. ಕೂಡ ಗ್ರಾಮಾಂತರದಲ್ಲಿ ಲೋಡ್ ಶೆಡಿಂಗ್ ಮಾಡಬೇಕಾಗುತ್ತೆ. ಕೆಲವು ಕಡೆ ಗ್ರಾಮೀಣ ಪ್ರದೇಶದಲ್ಲಿ, ಕೆಲವು ಕಡೆ ಎಕ್ಸಾಮ್ಸ್ ಎಲ್ಲ ಎಲ್ಲ ಮುಗಿದಿದೆ, ಕೆಲವು ಕಡೆ ನಾವು ಮಾಡ್ತೀವಿ. ಎಲ್ಲೆಲ್ಲಿ ಟೈಮಿಂಗ್ ಈಗ ಕೆಲವು ಕಡೆ 24 ವರ್ಷ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಕೆಲವು ಕಡೆ 22 ಮಾಡಲೇಬೇಕಾಗ್ತದೆ ವಿದಿನ್ ಸಿಟಿಗಳಲ್ಲಿ, ಕೆಲವು ಕಡೆ ಮಾಡುತ್ತೆ. ಕೆಲವು ಗ್ರಾಮೀಣ ಪ್ರದೇಶದಲ್ಲಿ 3 ಫೇಸು, ಸಿಂಗಲ್ ಫೇಸು, ಕೆಲವು ಕಡೆ ಇಂಡಸ್ಟ್ರೀಸ್ ಇರೋ ಕಡೆ ನಾವು ಆಲ್ಟರ್ನೇಟಿವ್ ರೆಡಿ ಮಾಡ್ಕೋಬೇಕಾಗ್ತದೆ. ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟು ಬೇರೆ ಎಷ್ಟು ಗಂಟೆಗಳು ಏನು ಅಂತ ಮಾಡಬೇಕಾಗ್ತದೆ. ಸೊ ಅದನ್ನ ಈಗ ಅವರೆಲ್ಲ ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಮಾಡಿ ಆ ಏರಿಯಾಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಗಿ ಮಾಧ್ಯಮಕ್ಕೆ ತಮ್ಮ ಮುಖಾಂತರ ರಾಜ್ಯದ ಜೊತೆಗೆ ತಿಳಿಸ್ಲಿಕ್ಕೆ. ಸರ್, ನೀವೀಗ 650 ಮೆಗಾವಾಟ್ ಸೆಕ್ಷನ್ 11 ಅಂತ ಹೇಳಿದ್ರೆ 600 ಮೆಗಾವಾಟ್ ಉಡುಪಿಯಿಂದ ಎಷ್ಟು ಯಾವುದು ಹೇಳಿದ ನಾನು RTPS ಪವರ್ ಕಟ್ ಅಂದ್ರೆ RTPS ಯೂನಿಟ್ 1ರಲ್ಲಿ 1,350 ಇರೋದು, ಅಂಥದ್ರಲ್ಲಿ 1,200 ಬರ್ತಾ ಇದೆ. BTPS ಅಲ್ಲಿ 450 ಬರ್ತಾ ಇದೆ 1 ವೀಕಿಂದ 1,100ಕ್ಕೆ. ಸೊ CPS ಕೆಲವು ಇದರಲ್ಲಿ 1,750, 1,750 ಒಂದು ಕಡೆ ಬರ್ತಾ ಇದೆ. UPCಯಲ್ಲಿ ಈಗ ಆವರೇಜ್ 950 ಬರ್ತಾ ಇದೆ, 1,100-1,300. ಈಗ ಇದನ್ನ ಶೆಡ್ ಮಾಡಿದ್ದಾರೆ. ಸೊ ಶಾರ್ಟ್ ಪರ್ಚೇಸ್ ಮಾಡ್ತಾ ಇದ್ರು 275 ಪರ್ಚೇಸ್ ಮಾಡ್ತಾ ಇದ್ರು. ಮೀಡಿಯಂ ಟರ್ಮು 450 ಪರ್ಚೇಸ್ ಮಾಡ್ತಾ ಇದ್ರು. ಆ 450 ಬರ್ತಾ ಇದೆ. ಶಾರ್ಟ್ ಟರ್ಮ್ 372 ಮಾಡ್ತಾ ಇದ್ರು, ಅದು 370 ಸಂಬಂಧಪಟ್ಟಾಗೆ ಕೆಲವು ಕಡೆ ವಿದ್ಯುತ್ ಶಕ್ತಿ ಇದ್ರೂ ಈ ಕಡೆ BIAL ರಸ್ತೆ ಟೋಲ್ ದರವನ್ನು 3 ಪಟ್ಟು ಹೆಚ್ಚಿಸಿರುವುದರಿಂದ ಆಗಿರುವ ತೊಂದರೆಯನ್ನ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಅವರಿಗೆ ಸೂಚಿಸಿದ್ದಾರೆ. ಟೋಲ್ ದರ ಹೆಚ್ಚಳ ಸಂಬಂಧ ಉಂಟಾಗಿರುವ ಸಮಸ್ಯೆಯನ್ನು ಬಗೆಹರಿಸುವ ಸಂಬಂಧ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಸಭೆಯ ವಿವರ ನೀಡುವಂತೆ ಸೂಚನೆ ನೀಡಿರುವುದಾಗಿ ಅವರು ಹೇಳಿದರು. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಚಾಮರಾಜನಗರದಲ್ಲಿ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಸಭೆ ನಡೆಸುವುದಕ್ಕೂ ಮುನ್ನ ಜನರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು ಟೋಲ್ ದರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸೂಚಿಸಿರುವುದಾಗಿ ಹೇಳಿದರು. ಟೋಲ್ ದರವನ್ನು 30 ರೂಪಾಯಿನಿಂದ 115 ರೂಪಾಯಿಗಳಿಗೆ ಏಕಾಏಕಿ ಹೆಚ್ಚಿಸಿರುವುದನ್ನು ವಿರೋಧಿಸಿ ವಾಹನ ಚಾಲಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದರಿಂದಾಗಿ ಸಂಚಾರ ಸಮಸ್ಯೆ ಎದುರಾಗಿ ವಿಮಾನ ನಿಲ್ದಾಣದ ಮೂಲಕ ಸಂಚರಿಸುವ ವಾಹನ ಚಾಲಕರಿಗೆ ಸಮಸ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ರಾಜ್ಯದ ಇಎಸ್ಐನಲ್ಲಿ ಖಾಲಿ ಇರುವ ಸಿ ಮತ್ತು ಡಿ ದರ್ಜೆ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವುದಾಗಿ ರಾಜ್ಯ ಕಾರ್ಮಿಕ ಸಚಿವ ಪರಮೇಶ್ವರ್ ನಾಯಕ್ ತಿಳಿಸಿದ್ದಾರೆ. ಇಎಸ್ಐನಲ್ಲಿ ಸಿ ದರ್ಜೆಯ 466 ಹಾಗೂ ಡಿ ದರ್ಜೆಯ 269 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳಿಗೆ ಶಾಶ್ವತ ನೇಮಕಾತಿ ಆಗುವವರೆಗೂ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು.
ರಾಜ್ಯದಲ್ಲಿ ಹೊಸದಾಗಿ ಆರಂಭಿಸಲು ಉದ್ದೇಶಿಸಲಾಗಿರುವ 120 ಐಟಿಐ ಕಾಲೇಜುಗಳು ಈ ಶೈಕ್ಷಣಿಕ ವರ್ಷದಲ್ಲೇ ಕಾರ್ಯಾರಂಭ ಮಾಡಲಿವೆ ಎಂದು ಅವರು ಹೇಳಿದರು. ಹೊಸದಾಗಿ ಆರಂಭವಾಗಲಿರುವ 120 ಐಟಿಐ ಕಾಲೇಜುಗಳ ಪೈಕಿ 20 ಕಾಲೇಜುಗಳಿಗೆ ಕೇಂದ್ರ ಸರ್ಕಾರ ಹಣ ನೀಡುತ್ತಿದ್ದು, 100 ಐಟಿಐ ಕಾಲೇಜುಗಳನ್ನು ರಾಜ್ಯ ಸರ್ಕಾರದ ಹಣದಲ್ಲಿ ಆರಂಭಿಸಲಾಗುವುದು. ಆರಂಭಿಕವಾಗಿ ಈ ಐಟಿಐ ಕಾಲೇಜುಗಳನ್ನು ಆರಂಭಿಸಲು 1 ಕೋಟಿ ರೂಪಾಯಿ ಹಣ ಬೇಕಾಗುತ್ತದೆ. ಕೇಂದ್ರ ಸರ್ಕಾರ ಈಗಾಗಲೇ 20 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು, ಕಾಲೇಜುಗಳ ಆರಂಭಕ್ಕೆ ಜಾಗವೂ ಲಭ್ಯವಾಗಿದೆ. ಈ ಶೈಕ್ಷಣಿಕ ವರ್ಷವಾದ ಜುಲೈ-ಆಗಸ್ಟ್ನಲ್ಲಿ ಈ ಕಾಲೇಜುಗಳು ಕಾರ್ಯಾರಂಭ ಮಾಡಲಿವೆ ಎಂದು ಸಚಿವ ಪರಮೇಶ್ವರ್ ನಾಯಕ್ ಹೇಳಿದರು. ಕಟ್ಟಡ ಕಾರ್ಮಿಕರ ನಿಧಿಯಲ್ಲಿ ಈಗಾಗಲೇ 2,173 ಕೋಟಿ ರೂಪಾಯಿ ಹಣವಿದ್ದು, ಇದನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೆ ಹೊರತುಪಡಿಸಿ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯದ ಐಟಿ ಕಂಪನಿಯೇತರ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಉದ್ಯೋಗಿಗಳ ಕೆಲಸದ ಅವಧಿಯನ್ನು ವಿಸ್ತರಿಸುವ ಪ್ರಸ್ತಾಪ ಸರ್ಕಾರದ ಮುಂದೆ ಇದೆ ಎಂದು ಕಾರ್ಮಿಕ ಸಚಿವ ಪರಮೇಶ್ವರ್ ನಾಯಕ್ ತಿಳಿಸಿದರು. ಐಟಿ ಕಂಪನಿಗಳಿಗೆ ಈಗಾಗಲೇ ಕಾರ್ಮಿಕ ಕಾಯ್ದೆಯಡಿ ವಿನಾಯಿತಿ ನೀಡುವ ಸೌಲಭ್ಯವನ್ನು ಮತ್ತೆ 1 ವರ್ಷಗಳ ಕಾಲ ವಿಸ್ತರಿಸಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಐಟಿ ಕಂಪನಿಗಳನ್ನು ಬಿಟ್ಟು ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಮಹಿಳಾ ನೌಕರರ ಕೆಲಸದ ಅವಧಿಯನ್ನು ವಿಸ್ತರಿಸುವ ಪ್ರಸ್ತಾಪ ಸರ್ಕಾರಕ್ಕೆ ಬಂದಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಸರ್ಕಾರದಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಹೊರಗುತ್ತಿಗೆ ಸಂಸ್ಥೆಗಳು ಕಡಿಮೆ ಸಂಬಳ ನೀಡಿ ಶೋಷಣೆ ಮಾಡುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದನ್ನು ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಸಚಿವರು ನೀಡಿದರು. ಈಗ ಆ ಶಾಲೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗೆಯೇ ಕನ್ಸ್ಟ್ರಕ್ಷನ್ ಅಕಾಡೆಮಿ ಅವರಿಗೋಸ್ಕರ ಮಾಡಿರ್ತಕ್ಕಂಥದ್ದು 200 ಕೋಟಿ ರೂಪಾಯಿದಲ್ಲಿ ಅದು ಕೂಡ ಈಗಾಗಲೇ ಜಮೀನನ್ನು ಖರೀದಿ ಮಾಡಿದ್ದೇವೆ. ಆದಷ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಚುನಾವಣೆ ಮೊದಲು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಈಗ ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಅದು 16ನೇ ತಾರೀಕು ಮುಗಿದಿದ್ದ ಹಾಗೆಯೇ ಅದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೇವೆ. ಇಲ್ಲಿ ಎಲ್ಲೂ ಕೂಡ ನಾವು ಅದಕ್ಕೆ ವಿಳಂಬ ಮಾಡಿಲ್ಲ, ಲೋಪ ಆಗಲಿಕ್ಕೆ ಅವಕಾಶ ಆಗಿಲ್ಲ. ಹಾಗಾಗಿ ಸೆಸ್ ಅಮೌಂಟ್ ಏನು ನಮ್ಮ ಬರ್ತಾ ಇದೆ 1%, ಅದನ್ನು ಬೇರೆ ನಮ್ಮ ಇಲಾಖೆ ಬೇರೆ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂಗ್ರಹ ಆಗಿದೆ, ಖರ್ಚು ಮಾಡಿದ್ದೀವಿ. ಸಂಗ್ರಹ ಆಗಿರೋದು ನನಗೆ ಚುನಾವಣೆ ಮೊದಲು 2,170 ಕೋಟಿ ಇತ್ತು. ಈ ಖರ್ಚಾಗಿರೋ ಬಗ್ಗೆ ಮಾಹಿತಿ ತೊಗೊಂಡಿಲ್ಲ, ಕೊಡ್ತೀನಿ ಮಾಹಿತಿ ತೊಗೊಂಡು. ನಾನು ಇವತ್ತು ಬಂದಿದ್ದೇನೆ, ಮಾಹಿತಿ ತೊಗೊಂಡಿಲ್ಲ. ಸರ್, ಐಟಿ ಕಂಪ್ನಿಗಳಿಗೆ ಬಹಳ ದಿನ ಡಿಮಾಂಡ್ ಇತ್ತು ಈ ಸ್ಟ್ಯಾಂಡಿಂಗ್ ಆರ್ಡರ್ಸ್ ವಿಸ್ತರಣೆ ಮಾಡಲಿಕ್ಕೆ. ಮಾಡಿದ್ರೆ ಎಷ್ಟು ನಾವು ಮಾಡಿ ನಮ್ಮ ITBT ಸಚಿವರ ಗಮನಕ್ಕೆ ಅಲ್ಲಿ ಕರೆದ. ಎಷ್ಟು ವರ್ಷ ವಿಸ್ತರಣೆ ಮಾಡಿದ್ರೆ ಸರ್ ಸ್ಟ್ಯಾಂಡಿಂಗ್ ಆರ್ಡರ್ಸ್? 1 ವರ್ಷ. 1 ವರ್ಷಕ್ಕೆ ಮಾತ್ರ. 2015 ಮುಗಿಯುತ್ತೆ. ಕಾನೂನಲ್ಲಿ ನಮಗೇನು ಅವಕಾಶ ಇತ್ತು ಅದು ನಾವು ಚಲಾಯಿಸ್ತೀವಿ. 10 ವರ್ಷ ಇತ್ತು ಸರ್ ಕಾನೂನಲ್ಲಿ, 10 ವರ್ಷ ಕೊಡಬೇಕಂತೆ. ಅಲ್ಲ, ಅದರಲ್ಲಿ ಏನು ಎಲ್ಲ ನಿಯಮಗಳನ್ನು ನೋಡಿ ಮಾಡಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕ್ಯಾಬಿನೆಟ್ ತೀರ್ಮಾನಕ್ಕೆ ಅನುಗುಣವಾಗಿ ನಾವು ವಿಸ್ತರಣೆ ಮಾಡಿದ್ರೆ ಈಗ. ಹೌದು, ವಿಸ್ತರಣೆ ಮಾಡಿದ್ದೀವಿ. ಕ್ಯಾಬಿನೆಟ್ ತೀರ್ಮಾನ ಅದು. ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗಿತ್ತು ಅದಕ್ಕೆ ನಾವು ಅನುಷ್ಠಾನ ಮಾಡಿದ್ದೀವಿ. ಬಚ್ಚೇಗೌಡರ ಕಾಲದಲ್ಲಿ ಕಾಲದಾಗಿರೋದು ನನಗೆ ಗಮನಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮಗೆಲ್ಲ ಗೊತ್ತಿದೆ, ಬಜೆಟಲ್ಲಿ 3 ಕಾಲೇಜ್ ಘೋಷಣೆ ಮಾಡಿದ್ವು. ಕಳೆದ ಬಜೆಟಲ್ಲಿ ಘೋಷಣೆ ಮಾಡಿದ ಪ್ರಕಾರ ಈ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ 100 ಕಾಲೇಜು, ಕೇಂದ್ರ ಸರ್ಕಾರದ ವತಿಯಿಂದ 20 ಕಾಲೇಜು, 120 ಕಾಲೇಜುಗಳನ್ನು ಈ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಈ ವರ್ಷ 125 ಕಾಲೇಜು. ಹೌದು, ಅವ್ರು ಮಾಡಿದ ಸ್ಕೀಮ್ ನೀವು ಕಂಟಿನ್ಯೂ ಮಾಡಿದ್ರ ಅಂತ ಅಲ್ಲ, ಅವ್ರು ಮಾಡಿ ಅಲ್ಲ, ಅವ್ರು ಕಾಲೇಜಸ್ ಅನೌನ್ಸ್ ಮಾಡಿದ್ರು. ನಮ್ಮ ಇಲಾಖೆ ಯಾವ ಪಡೆದಲ್ಲೂ ಇಲ್ಲ, ಅವ್ರು ಕಾಲೇಜ್ ಅನೌನ್ಸ್ ಮಾಡಿರೋದು. ಆಮೇಲೆ ಅವರು ಹಿಂದೆ 100 ಸ್ಕಿಲ್ ಸೆಂಟರ್ನ ಸ್ಯಾಂಕ್ಷನ್ ಮಾಡಿದ್ರು. ಸ್ಕಿಲ್ ಸೆಂಟರ್ ಅವರು ಪ್ರಪೋಸಲ್ ಇಟ್ಟಿದ್ರು. ಅದರಲ್ಲಿ ಈ ಬಾರಿ ನಾವು 70-75 ಸ್ಕಿಲ್ ಸೆಂಟರ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ್ದು 20, ರಾಜ್ಯ ಸರ್ಕಾರದ ವತಿಯಿಂದ 100. ಡಿಪೆಂಡ್ ಅಪಾನ್ ಟ್ರೇಡ್ಸ್. ಆ ಟ್ರೇಡ್ ಅಸೆಸ್ ಆಗುತ್ತೆ. ಟ್ರೇಡ್ ಕೊಟ್ಟ ಮೇಲೆ ಅಡ್ಮಿಷನ್ ಶುರು ಆಗುತ್ತೆ. ಯಾವ್ಯಾವ ಟ್ರೇಡ್ಗೆ ಶೇರ್ ಮಾಡ್ತಾರೋ ಆಫ್ಟರ್ ಅಡ್ಮಿಷನ್ ಆನ್ಲೈನ್ ಸಿಸ್ಟಮ್ ಇಟ್ಟಿದ್ದೀವಿ. ಆನ್ಲೈನ್ ಅಡ್ಮಿಷನ್ ಇದೆ ITI. ಒಂದು ITI ಕಾಲೇಜ್ ಎಷ್ಟು ಖರ್ಚಾಗುತ್ತೆ ಸರ್? 5 ರಿಂದ 6 ಕೋಟಿ ರೂಪಾಯಿ ಆಗುತ್ತೆ. ಕಟ್ಟೋದು ದುಡ್ಡು ಇದೆಯಾ ಸರ್? ದುಡ್ಡು ಇರೋದಕ್ಕೆ ಅನೌನ್ಸ್ ಮಾಡಿದ್ದೀವಿ. ಸ್ಕೂಲ್ ಮಾಡ್ತಾ ಇದ್ದೀರಾ, ಕ್ವಾರ್ಟರ್ಸ್ ಮಾಡ್ತಾ ಇದ್ದೀರಾ, ಇದೆಲ್ಲ ದುಡ್ಡು ಇದೆಯಾ? ಏನಂದ್ರಿ?
ಸ್ಕೂಲ್ ಮಾಡ್ತಾ ಇದ್ದೀರಾ? ಒಂದೇ ಸಲ ಕ್ರಮಕ್ಕೆ ಯಾವ ಸ್ಕೂಲು? ಈಗ ಹೇಳಿದ್ರಲ್ಲ ಮಕ್ಕಳು ಅದೇ ಬೇರೆ, ಅದು ಸೆಸ್ ಹಣದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಗಮನಿಸಲಿಲ್ಲ ಅಂತ ಕಾಣುತ್ತೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೋಸ್ಕರ ಮಾತ್ರ ಸೆಸ್ ಅಮೌಂಟನ್ನು ಖರ್ಚು ಮಾಡ್ತೇವೆ. ಇಲಾಖೆಯ ಬೇರೆ ಕಾರ್ಯಕ್ರಮಗಳಿಗೆ ಆ ಹಣವನ್ನು ಬಳಕೆ ಮಾಡೋ ಹಾಗಿಲ್ಲ. ಕೇಂದ್ರ ಸರ್ಕಾರದ ಮಾರ್ಗಸೂಚಿನ್ವಯ ಅನುದಾನ ಕೊಟ್ಟಿದೆ, ಅದರಲ್ಲಿ ನಾವು ಅದನ್ನು ಮಾಡ್ತೀವಿ. 100 ಕಾಲೇಜಿಗೆ ಪ್ರಾರಂಭ ಮಾಡಲಿಕ್ಕೆ ಒಂದೇ ಕಾಲಕ್ಕೆ ನಮ್ಗೆ 5ರಿಂದ 6 ಕೋಟಿ ಬೇಕಾಗಿಲ್ಲ, ಹಂತ ಹಂತವಾಗಿ ಬೇಕಾಗುತ್ತೆ ಕಟ್ಟಡ ಸೇರಿ. ಸೊ ಪ್ರಾರಂಭಿಕ ಹಂತದಲ್ಲಿ ನಮಗೆ 100 ಕಾಲೇಜು ಸ್ಟಾರ್ಟ್ ಮಾಡಲಿಕ್ಕೆ 1 ಕೋಟಿ ರೂಪಾಯಿ ಬೇಕಾಗುತ್ತೆ, ಅದರ ಅನುದಾನ ನಮಗಿದೆ. ಜೊತೆಗೆ ಕೇಂದ್ರ ಸರ್ಕಾರ 20 ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ 20 ಕೋಟಿ ರೂಪಾಯಿಗಳನ್ನ ರಿಲೀಸ್ ಮಾಡಿದೆ, ಅದು ಕೂಡ ನಮ್ಮಲ್ಲಿ ಲಭ್ಯತೆ ಇದೆ. ಹಾಗಾಗಿ ಈ ಶೈಕ್ಷಣಿಕ ವರ್ಷಕ್ಕೆ ಜುಲೈ ಆಗಸ್ಟ್ ಪ್ರಾರಂಭ ಆಗುತ್ತೆ ಶೈಕ್ಷಣಿಕ ವರ್ಷ. ITI ಕಾಲೇಜ್ದು 120 ಕಾಲೇಜು ಪ್ರಾರಂಭ ಮಾಡ್ತೀವಿ. ಉತ್ತರ ಕರ್ನಾಟಕದ ಪ್ರಮುಖ ಬೆಳೆ ತೊಗರಿ ಖರೀದಿಸಲು ತಕ್ಷಣವೇ ರಾಜ್ಯ ಸರ್ಕಾರ ತೊಗರಿ ಖರೀದಿ ಕೇಂದ್ರ ಪುನರಾರಂಭಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಪತ್ರ ಬರೆದಿರುವ HDK, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಬೀದರ್ ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ತೊಗರಿಯನ್ನು ಬೆಳೆದ ರೈತರು ಸಂಕಷ್ಟದಲ್ಲಿದ್ದಾರೆ. ತಕ್ಷಣವೇ ಸರ್ಕಾರ ಸ್ಪಂದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ರೈತರು ಬೆಳೆದ ತೊಗರಿಯನ್ನು ಖರೀದಿ ಮಾಡಲು ಸರ್ಕಾರ ಹಿಂದೇಟು ಹಾಕುತ್ತಿದೆ. ಸಂಕಷ್ಟದಲ್ಲಿರುವ ರೈತರು ಸಾಲ ತೀರಿಸುವ ಭರದಲ್ಲಿ ಕಡಿಮೆ ಬೆಲೆಗೆ ಮಧ್ಯವರ್ತಿಗಳಿಗೆ ಮಾರಾಟ ಮಾಡುತ್ತಿದ್ದು, ಬೆಳೆದ ಬೆಳೆಯಲ್ಲಿ ಯಾವುದೇ ಲಾಭವಿಲ್ಲದೆ ರೈತರು ಸರ್ಕಾರದ ಸಹಾಯ ಹಸ್ತ ನೋಡುತ್ತಿದ್ದಾರೆ. ಈ ಕೂಡಲೇ ಸರ್ಕಾರ ತೊಗರಿ ಕೇಂದ್ರಗಳನ್ನು ಪ್ರಾರಂಭಿಸಿ ಅನ್ನದಾತನ ಸಹಾಯಕ್ಕೆ ಮುಂದಾಗಬೇಕು ಎಂದು HDK ಕೋರಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ಬಸ್ಗಳ ಪ್ರಯಾಣ ದರವನ್ನು ಕಳೆದ 1 ವರ್ಷದಲ್ಲಿ 3 ಬಾರಿ ಹೆಚ್ಚಳ ಮಾಡಿ ಕಾಂಗ್ರೆಸ್ ಸರ್ಕಾರ ದಾಖಲೆ ಮಾಡಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಷ್ಟದಲ್ಲಿಲ್ಲದಿದ್ದರೂ ನಷ್ಟದ ದಾಖಲೆಗಳನ್ನು ತೋರಿಸಿ ಅವೈಜ್ಞಾನಿಕವಾಗಿ ಬಸ್ ದರ ಹೆಚ್ಚಳ ಮಾಡುವ ಮೂಲಕ ಜನಸಾಮಾನ್ಯರನ್ನು ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ಪ್ರಯಾಣ ದರ ಹೆಚ್ಚಳ ವಿರುದ್ಧ ನಗರ ಹಾಗೂ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅಶೋಕ್ ಅವರು, ಬಸ್ ಪ್ರಯಾಣ ದರವನ್ನು ಧೈರ್ಯವಿದ್ದರೆ ಲೋಕಸಭಾ ಚುನಾವಣೆಗೆ ಮುನ್ನ ಹೆಚ್ಚಳ ಮಾಡಬೇಕಿತ್ತು ಎಂದು ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಚುನಾವಣೆಗಳು ಮುಗಿದ ನಂತರ ಬಸ್ ಪ್ರಯಾಣ ದರವನ್ನು ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿ ಜನಸಾಮಾನ್ಯರನ್ನು ವಂಚಿಸಿದೆ. ಡೀಸೆಲ್ ದರ ಹೆಚ್ಚಳವಾಗದಿದ್ದರೂ ಬಸ್ ದರ ಹೆಚ್ಚಳ ಮಾಡಿರುವುದು ಯಾವ ಕಾರಣಕ್ಕೆ ಎಂದು ಪ್ರಶ್ನಿಸಿದರು. ಪ್ರಯಾಣ ದರ ಹೆಚ್ಚಳವನ್ನು ಹಿಂತೆಗೆದುಕೊಳ್ಳದಿದ್ದರೆ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನು ತೀವ್ರಗೊಳಿಸಲಿದ್ದಾರೆ ಎಂದು ಅಶೋಕ್ ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಪೊಲೀಸ್ ಇಲಾಖೆಯ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಿಡಿತ ಇಲ್ಲದಂತಾಗಿದೆ ಎಂದು ದೂರಿದರು. ಬಳ್ಳಾರಿ ರಸ್ತೆಯಲ್ಲಿ ರಾತ್ರೋರಾತ್ರಿ ಟೋಲ್ ಶುಲ್ಕವನ್ನು 3 ಪಟ್ಟು ಹೆಚ್ಚಳ ಮಾಡಿರುವುದನ್ನು ಅವರು ಖಂಡಿಸಿ ಕೂಡಲೇ ಹೆಚ್ಚಳವನ್ನು ಹಿಂತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಶಾಸಕರಾದ ಮುನಿರಾಜು, ನಗರದ ಅಧ್ಯಕ್ಷ ಸುಬ್ಬಣ್ಣ, ಮಾಜಿ ಶಾಸಕ ನಿರ್ಮಲ್ ಕುಮಾರ್ ಸುರಾನ ಮತ್ತಿತರರು ಪಾಲ್ಗೊಂಡಿದ್ದರು. ಜನರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಸರ್ಕಾರ ಯಾವುದೇ ಏರಿಕೆ ಮಾಡಲ್ಲ, ನಮ್ಮ ಸರ್ಕಾರ ಜನಪರವಾದಂತ ಸರ್ಕಾರ. ಇವತ್ತು ಜನರ ಮನೆ ಬಾಗಿಲಿಗೆ ಬಿಲ್ಲುಗಳನ್ನ ಕಳಿಸ್ತಾ ಇದ್ದಾರೆ, ಏರಿಕೆಯನ್ನ ಕಳಿಸ್ತಾ ಇದ್ದಾರೆ. ಇದೊಂದು ನೀಚ ಸರ್ಕಾರ, ಕೆಟ್ಟ ಸರ್ಕಾರ. ರಾಜ್ಯಪಾಲರು ಈಗಾಗಲೇ ಈ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಜಾನುವಾರುಗಳಿಗೆ ಮೇವಿಗೆ ಕೊರತೆ ಆಗ್ತಾ ಇದೆ. ರಾಜ್ಯಪಾಲರು ಇವತ್ತು ಅವರಿಗೆ ಮುಖ್ಯಮಂತ್ರಿಗೆ ಕಳೆದು ಛೀಮಾರಿ ಹಾಕಿದ್ರು ಸಹ ಇನ್ನೂ ನಿದ್ದೆ ಮಾಡುವಂತ ಸರ್ಕಾರ. ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಕೂಡ ಬಿಎಂಟಿಸಿ ಬಸ್ ದರ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಸಂಘಟನೆಯ ಚಂದ್ರಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರದ ಕ್ರಮವನ್ನು ಖಂಡಿಸಿದ್ದಾರೆ. ಕೆಲಸ ಮಾಡಿದೆ, ಅದಕ್ಕೋಸ್ಕರ ಜಯ ಕರ್ನಾಟಕ ಸಂಘಟನೆ ಏನು ಇವತ್ತಿನ ರಾಜ್ಯ ಸರ್ಕಾರ ಬಡವರ ಮೇಲೆ ಈ ಗಾಯದ ಮೇಲೆ ಬರೆ ಹಾಕಿರುವ ಒಂದು ಸಂಗತಿಯನ್ನ. ರಾಷ್ಟ್ರೀಯ ಹೆದ್ದಾರಿ 7ರ ಬಳ್ಳಾರಿ ರಸ್ತೆಯಲ್ಲಿ ಟೋಲ್ ಶುಲ್ಕವನ್ನು 3 ಪಟ್ಟು ಹೆಚ್ಚಿಸಿರುವುದನ್ನು ವಿರೋಧಿಸಿ ಸಾವಿರಾರು ಮಂದಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಸಾರ್ವಜನಿಕರಿಗೆ ಪರ್ಯಾಯ ರಸ್ತೆ ನಿರ್ಮಿಸದೆ ರಾತ್ರೋರಾತ್ರಿ ಟೋಲ್ ದರವನ್ನು ಬೇಕಾಬಿಟ್ಟಿ ಹೆಚ್ಚಳ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಏರ್ಪೋರ್ಟ್ಗೆ ತೆರಳುವ ವ್ಯಕ್ತಿಗಳು ಮಿನಿ ಬಸ್, ಲಾರಿ, ಕಾರುಗಳ ಮಾಲೀಕರು ಟೋಲ್ ಸಂಗ್ರಹ ಕೇಂದ್ರದ ಮುಂದೆ ಜಮಾಯಿಸಿ ಟೋಲ್ ಸಿಬ್ಬಂದಿ ಜೊತೆ ಮಾತಿನ ಚಕಮಕಿ ನಡೆಸಿದರು. ಹೆಚ್ಚುವರಿ ಶುಲ್ಕವನ್ನು ಪಾವತಿಸಲು ನಿರಾಕರಿಸಿ ವಾಹನಗಳನ್ನು ನಿಲ್ಲಿಸಿರುವುದರಿಂದ ಟೋಲ್ ಸಂಗ್ರಹ ಕೇಂದ್ರದ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತು. ಪ್ರತಿಭಟನೆಯಲ್ಲಿ 100 ಮಂದಿ ಭಾಗವಹಿಸಿದ್ದು, ಹೆಚ್ಚುವರಿ ಟೋಲ್ ಸಂಗ್ರಹದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸತೊಡಗಿದ್ದಾರೆ. ಈ ನಡುವೆ ವಿವಿಧ ವಾಹನ ಮಾಲೀಕರು ಹಾಗೂ ಸಂಘ ಸಂಸ್ಥೆಗಳ ಸಂಘಟನೆಗಳು ಟೋಲ್ ಹೆಚ್ಚಳವನ್ನು ಅನಿರ್ದಿಷ್ಟಾವಧಿಯವರೆಗೆ ವಾಹನ ಸಂಚಾರ ಸ್ಥಗಿತಗೊಳಿಸಲಿದ್ದಾರೆ. ಟೋಲ್ ಹೆಚ್ಚುವರಿ ಸಂಗ್ರಹ ವಿರುದ್ಧ ಪ್ರತಿಭಟನೆಯನ್ನು ತೀವ್ರಗೊಳಿಸಲು ವಾಹನಗಳ ಮಾಲೀಕರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತಿತರ ಸಂಘಟನೆಗಳು ನಿರ್ಧರಿಸಿವೆ. ಸರಿಯಾಗಿ ವಿದ್ಯುತ್ ನೀಡದೆ ನೀರು ಸರಬರಾಜಿಗೆ ತೊಂದರೆ ಮಾಡಿದ ವಿದ್ಯುತ್ ಇಲಾಖೆಯ ಅಧಿಕಾರಿಗಳನ್ನು ಸಾಲಾಗಿ ನಿಲ್ಲಿಸಿ ಒದೆಯಿರಿ ಎಂದು ಹೇಳಿಕೆ ನೀಡಿದ್ದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಶಾಸಕ ರಮೇಶ್ ಕುಮಾರ್ ವಿರುದ್ಧ ಕೋಲಾರದಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಬೆಸ್ಕಾಂ ಅಧಿಕಾರಿಗಳು, ಸಿಬ್ಬಂದಿಗಳು ಕೋಲಾರದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿ ರಮೇಶ್ ಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿದರು. ಎಲ್ಲಿ ಏನೇ ತಪ್ಪಾಗಿದ್ದರೂ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಲಾಗುತ್ತದೆ. ನಮಗೂ ಜನರಿಗೆ ಆಗುತ್ತಿರುವ ತೊಂದರೆ ಗೊತ್ತಿದೆ. ಬೇಕೆಂದೇ ವಿದ್ಯುತ್ ಕಡಿತ ಮಾಡಿಲ್ಲ. ಆದರೂ ಶಾಸಕರು ಇಂತಹ ಅವಹೇಳನವಾಗಿ ಮಾತನಾಡಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದೆಲ್ಲೆಡೆ ಬಿರು ಬೇಸಿಗೆ ತಾಂಡವವಾಡುತ್ತಿದೆ. ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ. ಕೆರೆ ಕಟ್ಟೆಗಳು ಒಣಗಿ ಹೋಗಿವೆ. ಜನ ಜಾನುವಾರು ಕುಡಿಯುವ ನೀರಿಗೆ ಪರದಾಡುತ್ತಿದ್ದಾರೆ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಮೈಸೂರು ಜಿಲ್ಲೆ ಸಮೀಪ ಹುಣಸೂರಿನ ಒಣಗಿದ ಕೆರೆಯೊಂದರಲ್ಲಿ ಇದ್ದಕ್ಕಿದ್ದಂತೆ ನೀರಿನ ಬುಗ್ಗೆ ಉಕ್ಕಿ ಹರಿಯುತ್ತಿದ್ದು ಸೋಜಿಗ ಸೃಷ್ಟಿಸಿದೆ. ಹುಣಸೂರು ಮೈಸೂರು ರಸ್ತೆಯಲ್ಲಿರುವ ಬಿಳಿಕೆರೆಯಲ್ಲಿ ನೀರಿನ ಬುಗ್ಗೆ ಉಕ್ಕಿ ಹರಿಯುತ್ತಿದ್ದು ವಿಸ್ಮಯವಾಗಿದೆ. ಈ ವಿಷಯ ಬಾಯಿಯಿಂದ ಬಾಯಿಗೆ ಹರಡಿ ಇದು ಪವಾಡವೇ ಸರಿ ಎಂದು ಸುತ್ತಮುತ್ತಲಿನ ಗ್ರಾಮಗಳಿಂದ ಜನಸಾಗರವೇ ನೀರು ನೋಡಲು ಹರಿದು ಬರುತ್ತಿದೆ. ಇದೇ ರೀತಿ ಪಾವಗಡ ಕೊಳ್ಳೇಗಾಲದಲ್ಲೂ ನೀರು ಉಕ್ಕುತ್ತಿರುವ ಬಗ್ಗೆ ವರದಿಯಾಗಿದ್ದು, ಬಿಸಿಲಿನ ಝಳದಲ್ಲಿ ಬೆಂದು ಹೋಗಿದ್ದ ರೈತರು, ಜಾನುವಾರುಗಳಿಗೆ ಸಿಹಿಯಾದ ನೀರು ದೊರೆಯುತ್ತಿರುವುದು ಸಂತಸದ ವಿಷಯ ಹಾಗೂ ಸೋಜಿಗವನ್ನೂ ಸೃಷ್ಟಿಸುತ್ತಿದೆ. ಹೀಗೆ ನೀರಿನ ಬುಗ್ಗೆ ಯಾವುದೇ ಆಶ್ರಯವಿಲ್ಲದೆ ಇದ್ದಕ್ಕಿದ್ದಂತೆ ಉಕ್ಕುತ್ತಿರುವುದಕ್ಕೆ ಕಾರಣವೇನು ಎಂದು ತಿಳಿದು ಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾದಿದೆ ರಾಜ್ಯದ ಜನತೆಗೆ ಶಾಕ್. ಪ್ರತಿನಿತ್ಯ 2 ಗಂಟೆ ವಿದ್ಯುತ್ ಲೋಡ್ ಶೆಡ್ಡಿಂಗ್. ವಿದ್ಯುತ್ ಉತ್ಪಾದನೆ ಕಡಿಮೆಯಾಗಿರುವುದೇ ವಿದ್ಯುತ್ ಕಡಿತಕ್ಕೆ ಕಾರಣ. ಇಂಧನ ಸಚಿವ ಡಿಕೆಶಿ ಸ್ಪಷ್ಟನೆ. ಬಿಐಎಎಲ್ ರಸ್ತೆ ಟೋಲ್ ದರ ಏಕಾಏಕಿ 3 ಪಟ್ಟು ಏರಿಕೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಕೂಡಲೇ ಚರ್ಚಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿಗೆ ಮುಖ್ಯಮಂತ್ರಿಗಳ ಸೂಚನೆ. ಬಿಎಂಟಿಸಿ ಬಸ್ ದರ ಏರಿಕೆ. ಬೀದಿಗಿಳಿದ ಬಿಜೆಪಿ ನಾಯಕರು. ವರ್ಷದಲ್ಲಿ 3 ಬಾರಿ ಬಸ್ ದರ ಏರಿಸಿದ್ದೇ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತೀವ್ರ ವಾಗ್ದಾಳಿ. ಇದರೊಂದಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ವಿದ್ಯಾರಾವ್.